ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಮುಗಿತು. ಇನ್ನು ಜನಜೀವನ ಸಹಜ ಸ್ಥಿತಿಗೆ ಬರುತ್ತೆ ಅಂತೇಳಿ ಇಡೀ ವಿಶ್ವವೇ ಎದುರು ನೋಡ್ತಾ ಇದೆ. ಹರ್ಮುಜ್ ವಿಚಾರಕ್ಕೆ ಮತ್ತೆ ಯುದ್ಧ ಶುರುವಾಗೋ ಭೀತಿ ಎದುರಾಗಿದೆ. ಅಮೆರಿಕ ಇರಾನ್ ನಡುವೆ ಯುದ್ಧದ ಕಾರ್ಮೋಡ ಕವಿದಿದೆ. ಹರ್ಮುಜ್ ಮೇಲೆ ನಿಯಂತ್ರಣ ಸಾಧಿಸೋಕೆ ಶುಲ್ಕಕ್ಕೆ ಇರಾನ್ ಒಂದ್ ಕಡೆಯಲ್ಲಿ ಪಟ್ಟು ಹಿಡಿದ್ರೆ ಹಡಗುಗಳು ತಾನು ನಿಗದಿಪಡಿಸಿದ ಮಾರ್ಗದಲ್ಲೇ ಸಾಗಬೇಕು ಅಂತ ಇರಾನ್ ಹೇಳ್ತಾ ಇದೆ. ಅಲ್ಲದೆ ಹರ್ಮುಜ್ನಲ್ಲಿ ಸಂಚರಿಸುವಂತ ಹಡಗುಗಳು ಶುಲ್ಕವನ್ನ ಕಟ್ಟಲೇಬೇಕು. ಇರಾನ್ನ ಈ ಕ್ರಮಕ್ಕೆ ಅಮೆರಿಕ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಇರಾನ್ನ ಈ ಮಾರ್ಗಕ್ಕೆ ಅಮೆರಿಕ ಪರ್ಯಾಯ ಮಾರ್ಗವನ್ನ ಕಂಡುಕೊಂಡಿದೆ. ಆ ಪರ್ಯಾಯ ಮಾರ್ಗ ಯಾವುದು ಅಂತ ಹೇಳಿದ್ರೆ ಒಮನ್ ಕರಾವಳಿ ಮೂಲಕ ಸಾಗುವ ಮತ್ತೊಂದು ಪರ್ಯಾಯ ಮಾರ್ಗವನ್ನ ಗುರುತು ಮಾಡಲಾಗಿದೆ. ಸದ್ಯ ಅಮೆರಿಕದ ಈ ನಡೆಗೆ ಇರಾನ್ ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ತಾನು ಗುರುತು ಮಾಡಿರುವಂತ ಮಾರ್ಗದಲ್ಲೇ ಹಡಗುಗಳು ಸಾಗಬೇಕು ಅಂತ ಹೇಳೋದು ಇರಾನ್. ಬಟ್ ಅಲ್ಲಿ ಟೋಲ್ ತಗೊಳ್ಳೋದು, ಹಣ ತಗೊಳ್ಳೋದು ಸರಿಯಲ್ಲ ಅನ್ನೋದು ಅಮೆರಿಕದ ವಾದ. ಇದಕ್ಕಾಗಿಯೇ ಒಮನ್ ಕರಾವಳಿ ಪ್ರದೇಶದಲ್ಲಿ ಒಂದು ಜಾಗವನ್ನ ಗುರುತು ಮಾಡಲಾಗಿದೆ, ಮಾರ್ಗವನ್ನ ಗುರುತು ಮಾಡಲಾಗಿದೆ. ವಿಶ್ವದ ಎಲ್ಲ ಹಡಗುಗಳು ಒಮನ್ ಕರಾವಳಿಯಲ್ಲೇ ಹೋಗಬೇಕು ಅಂತೇಳಿ ಇದು ಅಮೆರಿಕ ಗುರುತು ಮಾಡಿರುವಂತ ಮಾರ್ಗ. ಆದ್ರೆ ಇರಾನ್ ಹೇಳ್ತಾ ಇರೋದು ನಮ್ಮ ಕರಾವಳಿ ಪ್ರದೇಶದಲ್ಲಿ ಹರ್ಮುಜ್ ಜಲಸಂಧಿಯನ್ನ ಕ್ರಾಸ್ ಮಾಡಿ ವಿಶ್ವದ ಬೇರೆ ದೇಶದ ಹಡಗುಗಳು ಹೋಗಬೇಕು ಅನ್ನೋದು ಇರಾನ್ನ ವಾದ. ಟೋಲ್ ಕಟ್ಟಬೇಕು ಇರಾನ್ ಅವರಿಗೆ. ಈಗ ಇಂಡಿಯಾದವರು ಹರ್ಮುಜ್ ಅನ್ನ ಕ್ರಾಸ್ ಮಾಡಿ ಬರಬೇಕು ಅಂತ ಹೇಳಿದ್ರೆ ಇರಾನ್ ಅವರಿಗೆ ಟೋಲ್ ಕಟ್ಟಿಯೇ ಬರಬೇಕು. ಇದಕ್ಕೆ ಅಮೆರಿಕ ಒಪ್ತಾ ಇಲ್ಲ, ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಇದು ಮತ್ತೊಮ್ಮೆ ಯುದ್ಧಕ್ಕೆ ಹಾಗಾದ್ರೆ ಸಾಕ್ಷಿ ಆಗಬಹುದಾ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಚರ್ಚೆಗಳು ಆಗ್ತಾ ಇವೆ. ಯಾಕಂತ ಹೇಳಿದ್ರೆ ಈಗಷ್ಟೇ ಮಾತುಕತೆ ಆಗಿದೆ, ಒಪ್ಪಂದ ಆಗಿದೆ, ಯುದ್ಧಕ್ಕೆ ಪೂರ್ಣ ವಿರಾಮ ಹಾಕುವ ಎಲ್ಲ ಲಕ್ಷಣಗಳು ಕಂಡು ಬಂದಿದೆ. ಒಂದು ನಿಟ್ಟಿನಲ್ಲಿ ಶಾಂತಿ ಮಧ್ಯಪ್ರಾಚ್ಯದಲ್ಲಿ ನೆಲೆಸಿ ಮುಂದೆ ವಿಶ್ವಕ್ಕೆ ಒಳ್ಳೆಯದಾಗತ್ತೆ ಎನ್ನುವ ರೀತಿಯಲ್ಲಿ ಕೂಡ ಚರ್ಚೆಗಳು ಆಗ್ತಾ ಇತ್ತು.